ನಿಮ್ಮ ನ್ಯೂಸ್ 18 ಕನ್ನಡ ನಿರಂತರವಾಗಿ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಅಲ್ಲಿ ಯಾವ ರೀತಿಯ ಪಾಳು ಬೀಳ್ತಾ ಇದ್ದಾವೆ, ಸರ್ಕಾರಿ ಶಾಲೆಗಳು ಅಧೋಗತಿಗೆ ಹೋಗ್ತಾ ಇದ್ದಾವೆ, ಅಲ್ಲಿನ ಮಕ್ಕಳು ಏನೇನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಮೂಲಭೂತ ಸೌಕರ್ಯಗಳೇ ಅಲ್ಲಿ ಮರೀಚಿಕೆ ಆಗ್ತಾ ಇದ್ದಾವೆ ಅನ್ನುವಂಥದ್ರ ಬಗ್ಗೆ ನಿರಂತರವಾದಂಥ ವರದಿಯನ್ನು ಪ್ರಸಾರ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಆಲ್ಮೋಸ್ಟ್ ನಾವು ತೋರಿಸಿದಂಥ ಎಲ್ಲ ಕಡೆನೂ ಕೂಡ ಸುದ್ದಿ ಇಂಪ್ಯಾಕ್ಟ್ ಆಗಿದೆ. ಆ ಒಂದು ಸರ್ಕಾರಿ ಶಾಲೆಗಳಿಗೆ ಕಾಯಕಲ್ಪವನ್ನು ಕಲ್ಪಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಅದು ಮುಂದುವರೆದ ಭಾಗವಾಗಿ ಮತ್ತೊಂದು ಶಾಲೆಯಲ್ಲಿ ಇಂಪ್ಯಾಕ್ಟ್ ಆಗಿದೆ ನಮ್ಮ ವರದಿ. ಇದು ನ್ಯೂಸ್ 18 ವರದಿಯ ಫಲಶ್ರುತಿ. ಬ್ರಹ್ಮಣಿಪುರ ಸರ್ಕಾರಿ ಶಾಲೆ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ಬ್ರಹ್ಮಣಿಪುರ ಸರ್ಕಾರಿ ಶಾಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಬ್ರಹ್ಮಣಿಪುರ ಸರ್ಕಾರಿ ಶಾಲೆ ಇದೆ. ಅಲ್ಲಿನ ಶಾಲೆಯ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇದೆ. ಶಾಲೆಗೆ ಡೆಸ್ಕ್ಗಳನ್ನು ಪೂರೈಸಿರುವಂಥದ್ದು ಶಿಕ್ಷಣ ಇಲಾಖೆ. ಚನ್ನಪಟ್ಟಣ ತಾಲೂಕಿನ ಬ್ರಹ್ಮಣಿಪುರ ಗ್ರಾಮ ಅದು. ಸರ್ಕಾರಿ ಶಾಲೆಯಲ್ಲಿ ಡೆಸ್ಕ್ಗಳೇ ಇಲ್ಲ. ಅಲ್ಲಿ ಮಕ್ಕಳು ಕೆಳಗಡೆ ಕೂತ್ಕೊಂಡು ಪಾಠವನ್ನು ಕೇಳಬೇಕಾಗಿತ್ತು. ಈ ಬಗ್ಗೆ ನ್ಯೂಸ್ 18ನಲ್ಲಿ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು. 1ರಿಂದ 7ನೇ ತರಗತಿಯ 117 ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. 5 ಕೊಠಡಿಗಳಲ್ಲಿ ಡೆಸ್ಕ್ ಇಲ್ಲದೆ ವಿದ್ಯಾರ್ಥಿಗಳು ಕೂತ್ಕೊಳ್ತಾ ಇದ್ರು ನೆಲದ ಮೇಲೆ. ನ್ಯೂಸ್ 18 ವರದಿಯಿಂದ ಎಚ್ಚೆತ್ತಂತ ಶಿಕ್ಷಣ ಇಲಾಖೆ ಶಾಲೆಗೆ 20 ಡೆಸ್ಕ್ ಅನ್ನ ಹಾಕಿಸಿರುವಂಥದ್ದು ಶಿಕ್ಷಣ ಇಲಾಖೆ ಅವತ್ತು ಮಾತನಾಡಿದ್ರು. DDPI ಅಂತ ಕಾಣಿಸುತ್ತೆ, ಮಾತನಾಡಿದ್ರು ಅವರು. ಇಲ್ಲ, ನಾವು ಬೇಗ ಸ್ಪಂದಿಸ್ತೀವಿ, ಅದರ ವಿಚಾರ ಗೊತ್ತಾಗಿರಲಿಲ್ಲ, ಈಗ ನೀವು ಫೋನ್ ಮಾಡಿದಂಥ ಹಿನ್ನೆಲೆಯಲ್ಲಿ ಆ ವಿಚಾರಗಳು ಗೊತ್ತಾಗಿದೆ, ಸೊ ನಾವು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರು. ಆ ಭರವಸೆಯಂತೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಡೆಸ್ಕ್ ನೀಡಿದ್ದಂಥ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಖುಷಿಯಾಗಿದ್ದಾರೆ. ನ್ಯೂಸ್ 18ಗೆ ವಿದ್ಯಾರ್ಥಿಗಳು ಹಾಗೆ ಪೋಷಕರು ಧನ್ಯವಾದವನ್ನು ಹೇಳಿದ್ದಾರೆ. ಚೆನ್ನಾಗಿರೋ ಡೆಸ್ಕನ್ನು ಮಾಡಿಸ್ಕೊಟ್ಟಿದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ದೃಶ್ಯಾವಳಿಗಳು. ಅಲ್ಲಿನ ವಿದ್ಯಾರ್ಥಿಗಳು ಕೆಳಗಡೆ ಕೂತ್ಕೊಳ್ತಾ ಇದ್ರು. ನ್ಯೂಸ್ 18 ವರದಿಯ ಬಳಿಕ ಹೊಸ ಡೆಸ್ಕ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೂತ್ಕೊಳ್ಳೋದಕ್ಕೆ ಡೆಸ್ಕ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನ್ಯೂಸ್ 18 ಮುಖಾಂತರ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ ಸ್ಪಂದಿಸಿದಂಥ ಅಧಿಕಾರಿಗಳಿಗೆ. ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ 2 ದೃಶ್ಯಾವಳಿಯನ್ನು. ಒಂದು, ಡೆಸ್ಕ್ ಇಲ್ಲದಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳು ನೆಲದ ಮೇಲೆ ಕೂತ್ಕೊಂಡು ಪಾಠವನ್ನು ಕೇಳುವಂಥ ಪರಿಸ್ಥಿತಿ ಇತ್ತು. ಬಟ್ ಈಗ ಡೆಸ್ಕ್ ವ್ಯವಸ್ಥೆಯನ್ನು ಮಾಡಲಾಗಿರುವಂಥ ಹಿನ್ನೆಲೆಯಲ್ಲಿ ಡೆಸ್ಕ್ನಲ್ಲಿ ಕೂತ್ಕೊಂಡು ಪಾಠವನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ಸೌಲಭ್ಯ ಇಲ್ಲಪ್ಪ, ಅದಕ್ಕೆ ಯಾವುದೇ ಅನುದಾನ ಇಲ್ಲ ಅಂದರೆ ಒಂಥರ ಅನುದಾನ ಎಲ್ಲ ಬರುತ್ತೆ, ಕೊಡಲೇಬೇಕು ಡೆಸ್ಕನ್ನು ಅನ್ನುವಂಥದ್ದು ಕೂಡ ರೂಲ್ಸ್ ಇದೆ. ಅದೆಲ್ಲವನ್ನೂ ಕೂಡ ಬಿಟ್ಟು ಪಾಪ ಮಕ್ಕಳಿಗೆ ಯಾವುದೇ ಸೌಲಭ್ಯವನ್ನೇ ಕೊಡ್ತಾ ಇರಲಿಲ್ಲ. ಸೊ ಹೀಗಾಗಿ ಸುದ್ದಿ ಪ್ರಸಾರ ಆದ ಬಳಿಕ ಸೌಲಭ್ಯವನ್ನು ಕೊಟ್ಟಿದ್ದಾರೆ. ನಮ್ಮ ಶಾಲೆಗೆ 20 ಡೆಸ್ಕ್ ಕೊಟ್ಟಿದ್ದಾರೆ. ನಮಗೆ ಓದೋಕ್ಕೆ ತುಂಬಾ ಅನುಕೂಲವಾಗಿದೆ. ಯಾರು ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ನನಗೆ ತುಂಬಾ ಖುಷಿ ಆಯ್ತೈತೆ ಸರ್. ಕೆಲವರು ಮಕ್ಳಿಗಿತ್ತು, ಕೆಲವರಿಗೆ ಇರ್ಲಿಲ್ಲ. ಇದ್ದವ್ರು ಮೇಲ್ ಕೂತ್ಕೋತಿದ್ರು, ಇಲ್ದಿರೋರು ಕೆಳಗಡೆ ಕೂತ್ಕೋತಿದ್ರು. ಇವಾಗ ಎಲ್ಲರಿಗೂ ಸಿಕ್ಕಿದೆಯಾ? ಹೌದು ಸರ್. ನಮ್ಮ ಶಾಲೆಗೆ ನ್ಯೂಸ್ 18 ಅವರು ನಮ್ಗೆ ಸುದ್ದಿ ಕೊಟ್ಟಿದ್ರಿಂದ ಈಗ ಡೆಸ್ಕ್ಗಳು ಒಂದು 20 ಡೆಸ್ಕ್ ಬಂದೈತೆ. ಸ್ವಲ್ಪ ನಮ್ಗೆ ಅನುಕೂಲ ಆಯ್ತು. ಈಗ ಮಕ್ಕಳುಗಳೆಲ್ಲ ನೆಲದ ಮೇಲೆ ಕೂತ್ಕೋತಿದ್ರು, ಈಗ ಪರವಾಗಿಲ್ಲ, ನಮ್ಗೆ ಅನುಕೂಲ ಆಯ್ತು ಚೆನ್ನಾಗಿ. ಇನ್ನು ಏನ್ ಸಮಸ್ಯೆ ಇತ್ತು? ಇನ್ನು ಸ್ಕೂಲು ಸ್ವಲ್ಪ ಇನ್ನೂ ಕಟ್ಟಡಗಳು ಇದು ಮಾಡ್ಕೊಡ್ತೀವಿ ಅಂದ್ರೆ, ಊಟದ್ದು ಇದು ಮಾಡ್ಕೊಡ್ತೀವಿ, ಹಾಲು ರೆಡಿ ಮಾಡ್ಕೊಡ್ತೀವಿ ಅಂದ್ರೆ, ಇವೆಲ್ಲ ಆದ್ರೆ ಇನ್ನೂ ಸಂತೋಷ ಆಗುತ್ತೆ. ಮಕ್ಕಳು ಫಸ್ಟ್ ನೆಲದ ಮೇಲೆ ಕೂತ್ಕೊಟ್ಟಿದ್ರು. ಎಲ್ಲ ಡೆಸ್ಕ್ ಏಟಾಗಿತ್ತು. ಈಗ ನ್ಯೂಸ್ 18 ಬಂದು ಸ್ವಲ್ಪ ನಮ್ಗೆ ಅನುಕೂಲ ಆಗೋದು. ಈಗ ತೊಂದರೆ ಏನಿಲ್ಲ, ಚೆನ್ನಾಗಿ ಆಗುತ್ತೆ. ನೀವು ಈಗ 20 ಡೆಸ್ಕ್ ಕೊಟ್ಟಿದ್ದಾರೆ, ತುಂಬಾ ಸಂತೋಷ. ಇನ್ನೂ ನಮ್ಗೆ ಎತ್ತಿಂದ ಅನುಕೂಲ ಮಾಡ್ಕೊಡ್ಬೇಕಂತ ಕೇಳ್ಕೊತೇವೆ. ಯಾಕೆಂದ್ರೆ ಇದು ನಮ್ಮ ಇಂಗ್ಲೀಷ್ ಮೀಡಿಯಮು ಈಗ SLC ಇಂದ SLC ಗಂಟನೂ ಆಗೈತೆ. 1ರಿಂದ SLC ಗಂಟನೂ ಇಂಗ್ಲೀಷ್ ಮೀಡಿಯಮು. ಹಾಗಾಗಿ ನಮ್ಗೆ ಇನ್ನೂ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪ್ರತಿನಿಧಿ ಆಗಿರುವಂಥ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ, ಪರವಾಗಿಲ್ಲ, ಬೇಗ ಸ್ಪಂದಿಸಿದ್ದಾರೆ ಅಧಿಕಾರಿಗಳು. ನ್ಯೂಸ್ 18 ಮುಖಾಂತರ ಅವ್ರಿಗೊಂದು ಧನ್ಯವಾದವನ್ನು ಕೂಡ ಹೇಳೋಣ. ಯಾವ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ, ಇನ್ನು ಉಳಿದಿರುವಂಥ ಅವ್ಯವಸ್ಥೆಯನ್ನು ಯಾವಾಗ ಸರಿ ಮಾಡ್ತಾರಂತೆ? ಕನ್ನಡದ ಒಂದು ಸರ್ಕಾರಿ ಶಾಲೆಗಳ ಅಭಿಯಾನ ಏನು ನಡೀತಾ ಇದೆ, ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಬ್ರಹ್ಮಣಿಪುರ ಸರ್ಕಾರಿ ಶಾಲೆಯ ವಿಚಾರವಾಗಿ ಒಂದು ವರದಿಯನ್ನ ಮಾಡಿದ್ವಿ. ಅಲ್ಲಿ ಏನು ಒಟ್ಟು 117 ಜನ ಮಕ್ಕಳಿದ್ದಾರೆ. ಒಟ್ಟು ಅಲ್ಲಿ 5 ಕೊಠಡಿಗಳಿವೆ. 1ರಿಂದ 7ನೇ ತರಗತಿವರೆಗೂ ವ್ಯಾಸಂಗ ಮಾಡ್ತಾ ಇದ್ದಾರೆ. ಅದೇ ಅಲ್ಲಿ ಸಂಪೂರ್ಣವಾಗಿ ಮಕ್ಕಳು ನೆಲದ ಮೇಲೆ ಕೂತು ಪಾಠವನ್ನ ಕಲಿತಾ ಇದ್ರು. ಡೆಸ್ಕ್ ಇಲ್ಲ, ಹಾಗೆ ಜೊತೆಗೆ ಇನ್ನಿತರೆ ಮೂಲಭೂತ ಸೌಕರ್ಯದ ಕೊರತೆ ಇದೆ ಅಂತೇಳಿ ನಾವು ವರದಿಯನ್ನ ಮಾಡಿದ್ವಿ. ಈಗ ಶಿಕ್ಷಣ ಇಲಾಖೆ ಅದಕ್ಕೆ ಸ್ಪಂದಿಸಿ 20 ಡೆಸ್ಕ್ಗಳನ್ನ ವ್ಯವಸ್ಥೆ ಮಾಡಲಾಗಿದೆ. 5 ಕೊಠಡಿಗೂ ಕೂಡ ಡೆಸ್ಕಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗ ವಿದ್ಯಾರ್ಥಿಗಳು ಡೆಸ್ಕ್ ಅಲ್ಲಿ ಕೂತು ಪಾಠವನ್ನ ಕಲಿತಾ ಇರ್ತಕ್ಕಂತ ದೃಶ್ಯವನ್ನ ಗಮನಿಸಬಹುದು.
ಇನ್ನೂ ಕೂಡ ಅಡಿಗೆ ಮನೆ ಸಮಸ್ಯೆ ಆಗಿರ್ಬೋದು, ಶೌಚಾಲಯ ಸಮಸ್ಯೆ ಆಗಿರ್ಬೋದು, ಹಾಗೆ ಆ ಶಾಲೆಯ ಕಾಂಪೌಂಡ್ ಸಮಸ್ಯೆಗೆ ಈಗಾಗಲೇ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಕೂಡ ಮಾಡಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳನ್ನ ಆದಷ್ಟು ಬೇಗ ನಾವು ತ್ವರಿತವಾಗಿ ಬಗೆಹರಿಸ್ತೀವಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಆ ಗ್ರಾಮಸ್ಥರು ಆಗಿರ್ಬೋದು, ಜೊತೆಗೆ ಆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ನ್ಯೂಸ್ 18ಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.